ಯಾಕೆ ಮುನ್ಕೊಂಡು ಬಂದೆ ನೀವೆಲ್ಲ ಸೇರಿ ಏನು ಏನು ಧ್ವನಿಯಲ್ಲಿ ಕೂಗುವುದು ಯಾಕಂತೆ ಕರುಣಾದಿ ಪೊರೆಯೋ ನಮ್ಮ ಕರುಣಾದಿ ಪೊರೆಯೋ ನಮ್ಮ ಚರಣ ಕಿಂಕರೋ ಪೋರೆಯೋ ನಮ್ಮ ಹೇ ಸೌಮಿತ್ರಿ ಚರಣ ಅರಿಯದಿಕೆಯು ಕಂಡಿದಳು ಹಯದುರಗೆ ಜ್ಞಾನವಿದ್ದೀನೆ ನಿಂದಳು ಪರಮಾತ್ಮಗೈರ ಈಗೆಯ ತರಳೆಯ ನದಿಸನಗಬೇಕು ಕರುಣದಿ ಕೊರೆಯು ಹೇ ಸೌಮಿತ್ರಿ ಚರಣ ಪರಮ ಪಾತಕ ಗೈದಳಿಕೆಯ ತರಣೆಯಂಬದಿ ಸಲಗಬೇವುದು ಪರಮ ಗೈದಳಿಕೆಯ ತರಣೆಯಂಬದಿ ಸಲಗಬೇವುದು ಕರುಣದಿ ಪೋರೆಯೋ ನಮ್ಮ ಹೇ ಸೌಮಿತ್ರಿ
ಮನಸ್ಸಿನಲ್ಲಿರುವ ಕಾಠಿಣ್ಯವನ್ನು ಬಿಟ್ಟು ನಮ್ಮ ಬಗ್ಗೆ ತಾವು ಕರುಣಾಮೂರ್ತಿಗಳಾಗಿ ಕಾಯಿದೆ. ಅವರು ನಡಕೊಂಡ ರೀತಿ ಕಾಠಿಣ್ಯ ಆಗದೆ ಹೋದಿತ್ತ. ಸತ್ಯ ಸುಳ್ಳು ಅಂತ ಹೇಳುತ್ತಿಲ್ಲ. ತಿಳುವಳಿಕೆ ಇಲ್ಲದೆ ಮಾಡಿದ ತಪ್ಪು ಅದು ತಪ್ಪು ಅಂತ ಆಗ್ತದ ದೇವರೇ? ಪ್ರಮಾದ ಅಲ್ಲವೇ? ಅಪರಾಧಕ್ಕೂ ಪ್ರಮಾದಕ್ಕೂ ವ್ಯತ್ಯಾಸ ನಾನು ದೇವರಿಗೆ ತಿಳಿಸುವ ಸಂದರ್ಭ ಇಲ್ಲ. ಹಾಗಾಗಿ ಎದೆ ಹಾಲು ಉಣ್ಣುತ್ತಿರುವಂತ ಮಗುವೊಂದು ತಾಯಿಯ ಮುಖಕ್ಕೆ ಒದಿತಾಳೆ. ಹಾಗಂತ ಮಗುವಿನ ಕಾಲು ತಪ್ಪಿಸ್ಲಿಕ್ಕೆ ಆಗ್ತದ? ನೀನು ಹೇಳ್ಕೊಡ್ಲಿಕ್ಕೆ ಅಲ್ಲ, ಹೇಳಿದ್ದಲ್ಲ ನೆನಪಿಸಿ. ಒಮ್ಮೊಮ್ಮೆ ಎಲ್ಲವರಿಗೂ ಹಾಗೆ ಒಮ್ಮೊಮ್ಮೆ ನೆನಪು ಹೋಗುವುದು. ಯಾಕೆ ಹೇಳಿದೆ? ನಿಮಗೆ ತಿಳುವಳಿಕೆ ಇಲ್ಲ ಅಂತ ಅಲ್ಲ, ಅಂದ್ರೆ ಅವರು ಮಾಡಿದ ತಪ್ಪು ಅಂತದ್ದು ತಿಳಿಯದೆ ಮಾಡಿದ ತಪ್ಪು. ಅದು ತಪ್ಪ ಏನು ತಿಳಿಯಲಿಲ್ಲ. ನಮಗಾಗಿ ಹೋಯ್ತು. ಏನು, ನೀವು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ರಾಮ ನೀವು ಪೂಜಿಸಿ ಬಿಟ್ಟ ಉದುರೆ ಅಂತಾದ್ರೆ ಬಂದವ ರಾಮ. ಗಂಗಾವರಿಗೆ ಬಂದ ಚತುರ್ಥ ದೇವರು ನಮಗೆ ರಾಮನಿಗೆ ಸಮಾನ ಎಂಬ ತಿಳುವಳಿಕೆ ಇಲ್ಲ. ಇಬ್ಬರು ದಾಶರಥಿಗಳಲ್ಲವೇ? ಅದಕ್ಕಾಗಿ ಹೇಳಿದ್ದು. ಅವರು ತಿಳಿದಿದ್ದು ಅವರು ಹಿರಿಯವ, ರಾಮ ಶತ್ರುಘ್ನ ತಮ್ಮ, ಸಣ್ಣದು ದೊಡ್ಡದು ಅವರ ತಿಳುವಳಿಕೆ ಮಟ್ಟಕ್ಕೆ ಅವರು ಯೋಚಿಸಿದಪ್ಪ. ನಾನಲ್ಲ, ನೀವು ನಿಮ್ಮ ತಿಳುವಳಿಕೆ ಮಟ್ಟಕ್ಕೆ ಅವರನ್ನು ಅದು ಹೋಲಿಸಬಹುದು. ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ಮಕ್ಕಳನ್ನು ತಾಯಿ ಆದವಳ ತಪ್ಪನ್ನು ತಿದ್ದಿ ಹೇಗೆ ಸರಿ ಮಾಡಿ ಪಾಲಿಸ್ತಾಳೆ ಹಾಗೆ ನಮ್ಮ ಬಗ್ಗೆ ಕರುಣೆ ತೋರಿ ಕಾಪಾಡಬೇಕು. ಕಾಲೇಜಿನ ಕೆಲಸ ಯಾವತ್ತೂ ರಾಮನ ಪಾದ ಏನು, ಲಕ್ಷ್ಮಣನ ಪಾದ ಆದ್ರೆ ಏನು, ಹೋಗಲಿ ಅಯೋಧ್ಯೆಯಲ್ಲಿ ಹುಟ್ಟಿದ ಒಬ್ಬ ಪ್ರಜೆಯ ಪಾದವಿದ್ರು ಸಾಕು ಎಂಬ ಭಾವದಲ್ಲಿದ್ದ. ಈ ಮುದುಕಿ ಮಾತನ್ನಾದರೂ ಕೇಳಿವರು. ಆಯ್ತು, ಈಗೇನು ಕೇಳುವುದೇನಿದೆ? ರಾಮನ ಕಾಣಬೇಕು ಅಂತ ಹೊರಟಿರೋ ನಾವೇ ಎಲ್ಲಿದ್ದೇವೆ? ಯಾಕೆ ಹಿಂದಿನ ಪವತಿ ನಾವು ಹಿಂದಿನ ಪವತಿ ನಾವು ಗೈರಿಯ ಕರ್ಮನಿಸಿದೆವು. ನೊಂದಿಯವು ಸಂಸಾರ ಪಾಶದ ಬಂಧನದಿ ಭವಭಯವ ಹರಿಸಲು ನಾವಿಲ್ಲಿ ತಪಿಸುವುದೆಂದೆನ್ನುತ್ತ ಶ್ರೀರಾಮನಂದೀಯ ಹಿಂದಿನ ಭವತಿ ನಾವು ರಾಮ ಯಾರು ಏನು ಅಂತ ನಮಗೆ ಗೊತ್ತಾದ ಮೇಲೆ ನಾವು ಪಾಪ ಮಾಡಿದವರೇ ಅಲ್ಲ. ಯಾವತ್ತು ಪುಣ್ಯವನ್ನೇ ಪುಣ್ಯ ಅಂದ್ರೆ ರಾಮನ ನಾಮಸ್ಮರಣೆಯೇ ಪುಣ್ಯ ಅಂತ. ಸರಿ ಸರಿ. ಆದ್ರೆ ಏನು ಮಾಡುವ, ನಮ್ಮ ಹಣೆ ಬರಕ್ಕೆ ಅಯೋಧ್ಯೆಯಲ್ಲಿ ಹುಟ್ಟುವ ಯೋಗ ಬರಲಿಲ್ಲ. ಅದು ನಮ್ಮ ಪ್ರಾರಬ್ಧವೋ ಅಲ್ಲ, ಈ ಜನ್ಮದ್ದಲ್ಲ, ಅದು ಹಿಂದಿನ ಜನ್ಮ. ಅದು ಬಿಡುವುದೇ ಇಲ್ಲ. ಮಾತೊಂದಿಲ್ವ, ಪ್ರಾರಬ್ಧ ತಪ್ಪಿಸಿಕೊಳ್ಳಿಕ್ಕೆ ಬರುವುದಿಲ್ಲ, ಭವಿಷ್ಯತ್ತನ್ನು ನಿರ್ಣಯಿಸಲಿಕ್ಕಾಗುವುದಿಲ್ಲ. ಸರಿ ಸರಿ. ಹಾಗೆ ಹಿಂದಿನ ಜನ್ಮದ ಪಾಪ ಅಲ್ಲಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಬಂದ್ಕೊಂಡು ಹೀಗೆಲ್ಲ ಮಾಡಿದಿರ್ತಲ್ಲ. ಇಷ್ಟೆಲ್ಲ ಹೊತ್ತು ಹೀಗೆಲ್ಲ ಬಂದು ನಾವು ಹೀಗೆಲ್ಲ ಮಾಡೋದಿಲ್ಲ. ಯಾವುದೋ ಜನ್ಮದ್ದೇ ಆಯಿತು. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲದಿಂದ ಇಲ್ಲಿ ಹೀಗೆ ಹುಟ್ಟಿ ಬದುಕಿ ಇಷ್ಟು ವರ್ಷ ಕಳೆದಿದ್ದೇವೆ. ಉದ್ದೇಶ ಒಂದೇ, ಈಗ ನಿಮಗೆ ಏನಾಗಿ ಈ ಬಂಧವನ್ನು ಬಿಡಿಸಿ ರಾಮ ದರ್ಶನ ರಾಮನ ದರ್ಶನ ಆಗ್ಬೇಕು ಅಷ್ಟೇ. ವನಿತೆ ಭಕ್ತಿಯೊಳಗೆ ಶತ್ರು ಕನಿಕರದಿ ಮನ್ನಿಸುತ್ತ ವೇಗದಿ ಮನದೊಡೇನಿದೆ ಬೇಡಲದನಾಗೈವೆ ಉಪಕೃತಿಯ ರಣಕ್ಕೆ ನಿಂತ ಪರಾದ ಕ್ಷಮಿಸಿ ರಣಕ್ಕೆ ನಿಂತ ಪವಾದ ಕ್ಷಮಿಸಿ ರಾಮ ರಾಮ ರಣಕ್ಕೆ ನಿಂತ ಪರಾದ ಕ್ಷಮಿಸಿ ಎನ್ನಲು ಯೋಗಿನಿ ಕರವ ಮುಗಿಯುತ್ತ ಗುಣಯುತ ನಿಬಿನ್ನಪ ಕೇಳುವುದು ಸಾವಧಾನದಲ್ಲಿ
ರಾಮನನ್ನ ಕಾಣುವ ಆಸೆಯನ್ನ ಹೊತ್ತಿದ್ದೀರಿ. ಆದ್ರೂ ಒಂದು ಮಾತು ಹೇಳ್ತೇನೆ, ಏನು? ಹಿರಿಯರಾದ ನಿನ್ನನ್ನ ಕೇಳದೆ ಬಹುಶಃ ಅವರು ಯುದ್ಧಕ್ಕೆ ಬಂದವರಾಗಿರಬೇಕು. ಒಂದು ಮಾತು ಕೇಳಿದ್ರೆ ಈ ಪ್ರಸಂಗ ಇಷ್ಟರೊಳಗೆ ಮುಗಿದು ಹೋಗ್ತಿತ್ತು. ಗೊತ್ತಿಲ್ಲದೆ ಮಾಡಿದ್ದು ಎಂದು ಇಬ್ಬರೂ ಒಪ್ಪಿಕೊಂಡಿದ್ದಾರೆ. ಹೌದು, ಆಯ್ತು, ನಿಮ್ಮನ್ನ ಮನ್ನಿಸಿದ್ದೇನೆ. ಹೌದಾ? ಆದ್ರೆ ಮುಂದಿನ ಬಯಕೆ ಏನು ಹೇಳಿ? ನಾವು ರಾಮನ ಕಾಣಬೇಕು. ರಾಮನನ್ನು ರಾಮದರ್ಶನ ಆದ್ರೆ ಸಾಕು. ಅವ ಇಲ್ಲಿವರೆಗೆ ಬರುವುದಿಲ್ಲ ಅಂತಂದ್ರೆ ನಾವೇ ಅಲ್ಲಿಗೆ ಹೋಗ್ತೇವೆ. ನಿಮ್ಮ ದರ್ಶನ ಕಡಿಮೆ ಅಂತಲ್ಲ. ಹೌದು, ಮತ್ತೆ ಅಲ್ಲಿ ಮತ್ತೆ ಬೇಡ ಎಣಿಸಿ ರಾಜಾದಿರಾಜ ರಾಜೇಂದ್ರ ಶ್ರೀರಾಮನ ತೇಜಿಯ ನಿನಗೋಪೆ ಮಗಳು ರಾಜಿವಾಚನ ಮಾವ ಭುಜವ ನೋಟೆವು ನಾವು ಜಗತ್ಪತಿಯಡೆ ಕಳುವು ತೇಜಿಯ ನಿನಗೋ. ರಾಮದರ್ಶನದ ಉದ್ದೇಶದಿಂದಲೇ ಮಕ್ಕಳು ಕುದುರೆಯನ್ನು ಕಟ್ಟಿದ್ರು. ಈಗ ರಾಮದರ್ಶನವನ್ನ ಮಾಡಿಸ್ತೀರಿ ಅಂತ ನೀವು ವಿಶ್ವಾಸ ಹೇಳಿದ ಮೇಲೆ ಆ ಕುದುರೆ ಕಟ್ಟಿಕೊಂಡು ಏನು ಪ್ರಯೋಜನ? ಕುದುರೆ ಕಪ್ಪ ಸರ್ವಸ್ವವನ್ನು ಒಪ್ಪಿಸಿದ್ದೇವೆ ನಾವು. ಎಲ್ಲವೂ ನಮ್ಮಲ್ಲಿ ಇದ್ದಿದ್ದೆಲ್ಲ ಕೊಡ್ತೇವೆ. ಯೋಗಿನಿ, ಹಾ. ಒಂದು ಮಾತು, ಏನು? ನಿಮಗೆ ರಾಮನನ್ನ ಕಾಣಬೇಕು, ಹೌದು. ಅಯೋಧ್ಯೆಗೆ ಹೋಗಬೇಕು. ಹೌದು. ಇಗೋ, ಹರುಷದಿ ಶತ್ರುಘ್ನ ಬೆರಳ ಮುದ್ರಿಕೆಯನ್ನು ಕರುಣೀತಿ ಯೋಚಿಸಿ ಜಗದೋಳಗಿ ತರನ್ನು ಹಿಡಿದು ಸಾಗೇತವ ಈ ಮುದ್ರಿಕೆಯನ್ನು ತೋರಿಸಿ ಸರಯೂ ನದಿಯ ತೀರದಲ್ಲಿರುವ ಅಯೋಧ್ಯ ಪಟ್ಟಣಕ್ಕೆ ನೀವು ಹೋಗಿ ಅಲ್ಲಿ ಯಾರಾದರೂ ನಿಮ್ಮನ್ನ ತಡೆದರೆ ಈ ಮುದ್ರಿಕೆಯನ್ನು ತೋರಿಸಿದರೆ ಸಾಕು. ನಾನು ಅಯೋಧ್ಯೆಗೆ ಹೋಗುವವರೆಗೂ ಈ ಬೆರಳನ್ನು ಈಗ ಮಾಡುವುದೇ ಎಲ್ಲಾದ್ರೂ ಸರಿ ಹೋಗಿ ದಾಟುವಾಗ ನೀರಲ್ಲಿ ಬಿದ್ದೋಟ್ರೆ ಆ ಪ್ರಕರಣ ಬೇಡ. ಆದ್ರೂ ಒಂದು ದೇವರೇ, ರಾಮದರ್ಶನದ ಭಾಗ್ಯವನ್ನು ನೀವು ಒದಗಿಸಿದ್ದೀರಿ. ಆದರೆ ನಾವು ಮಾಡಿದ ತಪ್ಪಿಗೆ ಇನ್ನೊಂದು ಪ್ರಾಯಶ್ಚಿತ್ತ ನಮಗೆ ಬಂತೆ ಅಲ್ಲ. ರಾಮನ ಈ ದಿವ್ಯ ಕಾರ್ಯಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಹರನಗಿಂಗರ ನೋಡು ತುರವ ಹರನಗಿಂಗರ ನೋಡು ತುರವು ಸಂಪಾಟಿ ಕರುಣೀ ಜ್ಯೋತಿಗೆ ದಿವ್ಯ ಶಕ್ತಿ ದೇವರೇ, ತಪ್ಪು ತಿಳ್ಕೊಳ್ಳಬಾರದು. ಇದು ನಮ್ಮಿಂದ ಆಗುವ ತಪ್ಪಲ್ಲ ಅಂತ ಭಾವಿಸಿ ಕೊಡುವುದು. ಆಶಯ ಒಳ್ಳೆಯದು ತಾನೇ. ಹೌದು, ದೇವರಿಗೆ ಸಾಕಾರ ಮಾಡುವುದಕ್ಕೆ ನಾವು ಎತ್ತುವುದು. ಆದ್ರೆ ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ನಾವು ಹೇಳುವುದಷ್ಟೇ. ಪ್ರಸಾದ ಪಡೆದಿದ್ದೇವೆ, ಪ್ರಸಾದ ಪಡೆದ ಮೇಲೆ ದಕ್ಷಿಣೆ ಕೊಡಬೇಕು. ದಕ್ಷಿಣೆಯಾಗಿ ಕೊಡುವುದೇನೆ ಇದು? ಸ್ವಲ್ಪ ಸುಮ್ಮನೆ ನೀವು ಬ್ಯಾಗ್ಲೋಗಿ ಮಾತಾಡಿ ಪ್ರಸಂಗ ವಾಪಸ್ ಸಿಕ್ತು ಬಂದು ಅಂತ ಹೇಳಿ ಹಾಗೆ ಪ್ರಸಾದ ತರಬೇಕು. ರಾಮ ತಮ್ಮನೆಯವ ರಾಮ ಅಲ್ಲ, ಭೇದ ಅಲ್ಲ ನನಗೆ ಹೇಳಿದ್ದು. ಇದು ಶಕ್ತಿ ಆಯುಧ ಅಂತಲೇ ಈ ಶಕ್ತಿ ಅಂದ್ರೆ ಎಂತದ್ದು ಮತ್ತೆ ಕೇಳಬೇಡ, ಕೇಳು. ಗೊತ್ತಾಗ್ತದೆ. ಈಗ ಎಲ್ಲಾದ್ರೂ ಅಶ್ವಮೇಧ ಈ ಪ್ರಯಾಣದಲ್ಲಿ ಆ ಹರನ ಭಕ್ತನೊಬ್ಬ ಎಲ್ಲಾದ್ರೂ ನಿಮಗೆ ಎದುರಾದ್ರೆ ಸಿಕ್ಕಬಹುದು. ಅವನನ್ನು ಜಯಿಸುವುದಕ್ಕೆ ನಿಮಗೆ ಅಸಾಧ್ಯ ಅಂತ ತೋರಿದಲ್ಲಿ ಇದನ್ನು ನೀವು ಪ್ರಯೋಗ ಮಾಡಿದ್ರೆ ನಿಮಗೆ ಸೋಲನ್ನು ಆಗುವುದಿಲ್ಲ. ಹೌದು, ವಿಷಯ ಹೇಳಿಬಿಟ್ಟೆ. ಆಯ್ತು, ಒಳ್ಳೆಯದಾಗಲಿ ರಾಮ. ತಡ ಮಾಡಬೇಕಾಗಿಲ್ಲ, ಅಷ್ಟನ್ನು ಅಯೋಧ್ಯೆಗೆ ಹೋಗಿ. ಹೌದಾ? ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ಮಣಿದು ಶಕ್ತಿಯನಾದ ಶತ್ರುವ ಮನದಿಯನಗಳು ಹೊಂದೈ ಹೊಂದಿಗೆ ಕಟ್ಟಿದ ಕುದುರೆಯನ್ನ ಬಿಡುವುದರ ಜೊತೆಗೆ ರಾಮನನ್ನ ಕಾಣುವ ತವಕದಿಂದ ಅಯೋಧ್ಯೆಗೆ ಹೊರಟಿದ್ದಾರೆ. ಮುಂದೆ ನಾನು ಕುದುರೆಯನ್ನ ಹಿಂಬಾಲಿಸಿ ಹೋಗುವಾಗ ಶಿವ ಭಕ್ತರಿಂದ ತೊಂದರೆಯಾದರೆ ಶಕ್ತಿ ಆಯುಧವನ್ನು ಕೊಟ್ಟಿದ್ದಾಳೆ. ಕುದುರೆಯನ್ನು ಕೂಡಿಕೊಂಡು ರುಕ್ಮಾಂಗ ಶುಭಾಂಗನೆ ಬಂದರು ತೈ 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 ತೈ
ಇತ್ತ ಜ್ಯೋತಿರ್ಮೇನ ವೀರಮಣಿಯ ಇಲ್ಲಿ ಅರಸೊತ್ತಿಗೆ ಹೆಗಲು ಕೊಟ್ಟವರು ನಮ್ಮ ತೀರ್ಥರೂಪರು ವೀರಮಣಿ. ಮಹಾಬಲರಾಗಿರುವಂತಹ ವೀರಮಣಿಯ ಎರಡು ಭುಜದೋಪಾದಲ್ಲಿ ನಾವಿದ್ದೇವೆ. ಬದುಕಿನ ಮಾತ್ರ ಬುನಾದಿಗೆ ವಿದ್ಯಾ ಪ್ರಾಮುಖ್ಯ ಅಂತ ಹೇಳ್ತಾರೆ. ಗುರುಮಠದಿಂದ ಸಕಲಾದ ವಿದ್ಯೆಯನ್ನು ಕಲಿತು ಅರಮನೆಗೆ ಬಂದಿದ್ದೇವೆ ಅಲ್ವಾ? ಬಂದು ಕೆಲ ಕಾಲ ಕಳೆದು ಹೋಯಿತು. ಯಾಕೋ ಏನು ಬೇಸರ. ಅದರ ನಿವಾರಣೆಗೆ ಒಂದು ಮಾತು ಇಲ್ಲ. ಗಣತನದ ಪಣ್ಣು ಬಲವನ್ನು ಕೊಯ್ಯಲೀಗ ಗಣತನದ ಪಣ್ಣು ಬಲವನ್ನು ಕೊಯ್ಯಲೀಗ ನಮಗೆ ಬೇಕಾದ ವಿಷಯವನ್ನು ಸಂಗ್ರಹಿಸುತ್ತಾ ತಂದೆ ಒಟ್ಟಿಗೆ ನಾವು ಬದುಕುತ್ತಾ ಇದ್ದೇವೆ. ಹಾಗಂತ ದಿನಗಳು ಕೆಲವು ಕಳೆಯಿ ಅರಮನೆ ಗುರುಮಠದಿಂದ ಬಂದ ಮೇಲೆ ಬೇಸರ ತಮ್ಮ. ಏಕತಾನತೆ ಆದ್ರೆ ಬೇಸರ ಆಗದೆ ಇರ್ತದ. ಹಾಗಾಗಿ ಎಷ್ಟೇ ವೈಭೋಗಗಳಿರಲಿ ಅದು ಏಕತಾನತೆ ಆದಾಗ ಬೇಸರವನ್ನ ತಂದೊಡ್ತದೆ. ಸರಿ, ಹಾಗಾಗಿ ಬೇಸರ ನಿವಾರಣೆ ಆಗಬೇಕು ಅಂತಾದ್ರೆ ನಮ್ಮಪ್ಪನ ಆಳ್ವಿಕೆಗೆ ಒಳಪಟ್ಟಿದ್ದು ಭವನ ಸಮೃದ್ಧವಾಗಿ ಬೆಳೆದು ನಿಂತಿದೆ ಎನ್ನುವುದನ್ನು ಕೇಳಿದ್ದೇವೆ. ಹೋಗುವುದಕ್ಕೆ ಅವಕಾಶ ಲಭ್ಯವಾಗಿರಲಿಲ್ಲ. ಇವತ್ತೊಂದು ಒಳ್ಳೆಯ ಅವಕಾಶ, ಹೋಗಬೇಕು. ಈಗ ನೀನು ಬೇಸರ ಆಗ್ತದೆ ಅಂತ ಹೇಳಿದ್ ಕೇಳಿ ಬಹಳ ದೂರ ತಿರುಗಾಟಕ್ಕೆ ಹೋಗುವ ಹೇಳ್ತೆ ಅಂತ ಮಾಡಿದ್ದು. ಬೇಡ, ನಮ್ಮ ಅಪ್ಪನದ್ದೇ ಉಪವನ ಇರುವಾಗ ಈಗ ದೂರ ತಿರುಗಾಟ ಮಾಡ ವ್ಯಾಪ್ತಿಯೆಲ್ಲ ತಿರುಗ್ತಾ ಇರುವ. ಅದೇ ಸರಿ, ಅದೇ ಸರಿ. ಹಾಗಿರುವಾಗ ನೀ ನನ್ನೊಟ್ಟಿಗೆ ಬರ್ತೀಯಾ? ಯಾಕಂದ್ರೆ ಬಾಯುವುದಾಗಿ ಹೇಳುವುದಕ್ಕೆ ಆಜ್ಞೆ ಮಾಡೋದಕ್ಕೆ ಸರಿ ಆಗುದಿಲ್ಲ. ಪ್ರೀತಿಯಿಂದ ನೀನು ಬರ್ತೀಯ ಅಂತ ಆದ್ರೆ ಒಳ್ಳೆ ತಿರುಗಾಟ ಮಾಡು. ಅಣ್ಣ, ನೀನು ಕರೆಯುವುದು ಹೆಚ್ಚೆ, ನಾನು ಬರುವುದು ಹೆಚ್ಚೆ ಹೇಳು. ಯಾಕೆ ನಿತ್ಯ ಬಂದವನಿಗೆ ಹಾಸಿಗೆ ಹಾಕಿ ಕೊಟ್ಟಾಗಾಯ್ತು, ಓಡಿ ಹೋಗುವವರನ್ನು ದೂಡಿ ಬಿಟ್ಟು ಹಾಗಾಯ್ತು. ಈಗ ಕರೆದದ್ದು ಆದ್ರಿಂದ ತಡ ಮಾಡುವುದು ಬೇಡ. ಸರಿ,
ಪ್ರಾಪ್ತಿಗೊಳ್ಳುತ್ತ ಸಹಜಾತನಲ್ಲಿ ನುಡಿದ ಮನದಿರವಾ ಪ್ರಾಪ್ತಿಗೊಳ್ಳುತ್ತ ಸಹಜಾತನಲ್ಲಿ ನುಡಿದ ಮನದಿರವಾ ಪರಿಗಿಸುತ್ತ ಗಜನಿ ಉಪವನ್ನ ಸಿದ್ಧಿಯ ತರುಗಳ ಮಧ್ಯದಲ್ಲಿ
ಪರಿಗೀತು ಸಗಜ ನೀವು ಪವನ ಸಿರಿಯ ತರುಗಳ ಮಧ್ಯದಿ ಜೋಂಬಿನ ಲತೆಯ ಪರಿತ ಸುಮಗಳ ಮಕರಂದ ಪೂರಿತೆಯ ಸರಸದಿ ಸವಿಯುವ ಶಕ್ತಾದ ನದಿಯ ನೋಡಿದ್ಯಾ ಏನು ಎಲ್ಲಿ ನೋಡಬೇಕು ಎಲ್ಲಿ ಬಿಡಬೇಕು ಅಂತಹ ಸೌಂದರ್ಯದ ರಾಶಿಯೇ ತುಂಬಿದೆ ಇಲ್ಲಿ ವಿಶೇಷತೆ ಹಾಗೆ ನಾಳೆ ಬಂದ್ರು ಹೀಗೆ ಇರ್ತದೆ ಅಲ್ವಾ? ಹೌದಪ್ಪ, ನಿನ್ನೆಯೂ ಹೀಗೆ ಇತ್ತು. ಭವಿಷ್ಯ ಇನ್ನೊಂದು ಕೆಲವು ದಿವಸ ಹೀಗೆ ಇರ್ತದ. ಕೆಲವು ದಿವಸ ಅಲ್ಲ, ಇದು ನಮ್ಮ ನಾಡಿರುವವರೆಗೂ ಇದು ಹೀಗೆ ಆಗ್ತದೆ. ನಾವು ಭಗವಂತನಲ್ಲಿ ಬೇಡಿಕೊಳ್ಳುವುದು ಇದೇ ರೀತಿ ಮುಂದೆ ಸಹ ಆಗುತ್ತಾ ಇರಲಿ ಅಂತ ಬೇಡಿಕೊಳ್ಳುವ. ಹೌದೇ ಹೌದು. ಅಣ್ಣ ನೋಡಿದ್ಯಾ ಏನಾಯ್ತಲ್ಲ? ನನಗೆ ಆ ಕಡೆ ಕೋಗಿಲೆ ಹಾಡಿದಾಗ ಕೋಗಿಲೆ ಕೊಕ್ಕಿನಲ್ಲಿ ಹೀಗೆ ಮಾಡುದು ಯಾವಾಗ ಕೋಗಿಲೆ ಹಾಡನ್ನು ಕೇಳಿ ನಾವಿಷ್ಟು ಕುಣಿದದ್ದು. ಮತ್ತೆ ಈ
ಬಾರದೇ ಇದ್ದವನಿಗೂ ಕುಣಿಯುವುದಕ್ಕೆ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಳ್ಳುವುದು ಯಾವುದು ಕೇಳಿದ್ರೆ ಇಂಥ ಕೋರಿ ಹೌದಪ್ಪ ಬೇಕು. ಹಾ. ನೋಡಿದ್ದೀಯಲ್ಲ ಹಾ. ವನದೇವಿ ತನ್ನ ನಿನೆಯನ್ನು ಆಗಮನ ಬಯಸಿ ಹಸಿರು ಉಡುಗೆಯನ್ನು ಉಟ್ಟು ಹಾ. ಹಳ್ಳೆಂಬ ತೊಡವೆಗಳನ್ನು ತೊಟ್ಟು ಕೊಂದವರನ್ನು ಸ್ವಾಗತಿಸ್ತಾ ಇದೆ. ಎಂತ ಅದ್ಭುತವಾದಂತ ವಾತಾವರಣ ಅಲ್ವೇನೆ ಅಣ್ಣ ಹಾ. ಅಬ್ಬಬ್ಬ ಏನು? ಒಂದು ಕಡೆಯಲ್ಲಿ ನೋಡಿದ್ರೆ ಹಾ. ಧುಮ್ಮಿಕ್ಕುತ್ತಾ ಇರುವಂತಹ ಜಲಪಾತ ಸರಿ. ಮತ್ತೊಂದೆಡೆಯಲ್ಲಿ ನೋಡಿದ್ಯಾ ಏನು? ತಲೆ ಎತ್ತಿ ನಿಂತಹ ಪರ್ವತದ ರಾಶಿಗಳು ಆಹಾ. ಗಗನಕ್ಕೆ ಚುಂಬನವನ್ನು ನೀಡ್ತಾ ಇದೆ ಎಂಬಂತೆ ಭಾಸವಾಗಿದೆ. ಹೌದೇ ಹೌದು. ತಿಳಿ ನೀರಿನಲ್ಲಿ ಓಡಾಡುವ ಹಂಸ ಪಕ್ಷಿಗಳು, ಹಾ. ಕೆಳಭಾಗದಲ್ಲಿ ಮತ್ಸ್ಯಗಳ ಓಟ, ಹಾ. ಕಾರ್ಮುಗಿಲ ಕಂಡಾಗ ನವಿಲು ಗರಿಬಿಚ್ಚಿ ನರ್ತಿಸುವ ನವಿಲಿನ ನಾಟ್ಯ, ಹಾ. ಇದನ್ನೆಲ್ಲ ಕಂಡಾಗ ಪ್ರಕೃತಿಯ ಮುಂದೆ ನಾವೆಲ್ಲ ಕುಬ್ಜರೆ ಹೊರತು ಖಂಡಿತವಾಗಿ ಹೌದು. ಮನುಷ್ಯನಾದ ಪ್ರಕೃತಿಯಿಂದ ಕಲಿಯಬೇಕಾದ್ದು ಬಹಳಷ್ಟು ಉಂಟು. ಹೌದೇ ಹೌದು. ಅಲ್ವಾ? ಜೊತೆಯಲ್ಲಿ ಹಾ. ಇದು ನಮ್ಮ ತಂದೆ ನೆಟ್ಟು ಬೆಳೆಸಿದಂತಹ ಉಪವನವೇ ಆದರೂ ಖಂಡಿತ. ಹೇಗೆ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಸೇರ್ಕೊಂಡಿದೆ ನೋಡ. ಮತ್ತೆ? ಇದು ಮಾನವ ನಿರ್ಮಿತ ಅಂತ ಅನ್ನಿಸುವುದೇ ಇಲ್ಲ. ಇಲ್ಲಪ್ಪ. ಅಂತಹ ಪ್ರಾಕೃತಿಕವಾದಂತಹ ವೈಶಿಷ್ಟ್ಯವನ್ನು ಹೊಂದಿದೆ. ಹಾ. ಅಣ್ಣ ಏನು? ಎಷ್ಟು ಚಂದ ನೋಡ ಇಲ್ಲೇ ನಿಂತು ನೋಡುವುದಲ್ಲ. ಇಲ್ಲ, ಮತ್ತು ನೋಡ್ಲಿಕ್ಕೆ ಬೇರೆ ಬೇರೆ ಸ್ಥಳಗಳು ಅಲ್ವಾ? ಆ ಕಡೆ ಮತ್ತು ಒಳ್ಳೆ ಜಾಗ ಉಂಟು. ಹೌದಾ? ಮುಂದೊಂದು ಜಾಗ. ಕನಕಮಯದ ವರ್ಣ ಶೋಭಿಪ ಹಾ. ಗಣಧರದ ವಾಣಿಯನ್ನು ಪರಿಗಿದ್ದೆ ಪಣೆಯೊಳಗೆ ಬಿಗಿದಿದ್ದನೆ ಕನವನ್ನು ಕಾಣುತ್ತನಿ ಅನುಜವಾಗಿಸು ಬರದಗೆ ನೋಡಿದ್ಯಾ? ಮನದೊಡೆ ಬಗೆ ಕೊಂದು ನೀ ಹಯವೆನನು ವೇಗದಿ ಶುಭಾಂಗ ಲೇಖನ ತೆಗೆದು ವಾಚಿಸಿದ ಸಹೋದರ, ಅಣ್ಣ. ಮುಂದೆ ಕೈ ತಂದಿದ್ದೇವೆ. ಹಾ. ಅನಂತಿ ದೂರದಲ್ಲಿ ಸಾಲಂಕೃತವಾದ ನವ ವಧುವಿನಂತೆ ದೇದೀಪ್ಯಮಯವಾಗಿ ಶೋಭಿಸ್ತಾ ಇದೆ ನವ ತುರಾಗ. ನೋಡಿದೀಯಾ? ನಮ್ಮ ನಾಡಿನದ್ದ? ಖಂಡಿತ ನಮ್ಮ ನಾಡಿದ್ದಾದ ಈ ರೀತಿ ಶೃಂಗಾರ ಬೇಕಾ? ಆಹಾ. ಸೂಕ್ಷ್ಮವಾಗಿ ಗಮನಿಸು. ಹಣೆಯ ಮೇಲೆ ಬಂಗಾರದ ಲಿಖಿತ ಗೋಚರಿಸ್ತಾ ಉಂಟು. ಹೌದಲ್ಲ? ಮಾತ್ರ ಅದರ ರಕ್ಷಣೆಗಾಗಿ ಕೆಲವು ಭಟರು ನಿಂತಿದ್ದಾರೆ. ಏನೇ ಇರಲಿ, ಹಾ. ತುರಗದ ಹಣೆಯಲ್ಲಿರುವ ಲೇಖನವನ್ನು ಹಾ. ತುರಗವನ್ನು ಬಂಧಿಸು. ಆದೀತಂತೆ. ವಿಷಯ ಏನುಂಟು ನೋಡ್ಬೇಕಲ್ವಾ? ನೋಡ್ಬೇಕು. ವಾಚಿಸು. ಖಂಡಿತವಾಗಿ. ಸ್ವಸ್ತಿ ಶ್ರೀ ಸಾಗಿತ ಪುರಪತಿ ಜಗತಿ ಸಮಸ್ತ ರೋಡೆಯ ರಾಮನು ಉತ್ತಮ ಹಯವೇದವನು ಕೈವ ದೇವ ದೇವೋತ್ತಮ ತವ ಕರಲಿ ಕರೆಯುಳು ತುರಗವ ಶತ್ರುಘನು ಕುಂದಿದೆ ಚರಿಸಲು ಬಿಟ್ಟೀಗನು ಅಣ್ಣ, ಇದು ಸಾಕೇತ ನಾಡಿನಿಂದ ಬಂದಿರುವಂತಹ ಲೇಖನ. ಅದರದ್ದೇ ಕುದುರೆ ಇದು. ಓಹೋ. ಮತ್ಯಾರು ಅಲ್ಲ, ತರಣಿ ವಂಶಜ ರಾಮ. ಧರೆಯಳು ನಿಸ್ಸೀಮನಂತೆ ಅವ ಬ್ರಹ್ಮ ಹತ್ಯಾ ದೋಷದ ಪರಿಹಾರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನಂತೆ. ಒಲು ಹುಳ್ಳವರು ಕಟ್ಟಿ ಕಾದಾಡಬೇಕಂತೆ. ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕಂತೆ. ಸೇನಾ ನಾಯಕನಾಗಿ ಶತ್ರುಹ ಬಂದಿದ್ದಾನಂತೆ. ಬಲಹೀನರಾದರೆ ಅವರ ಹಿಂದೆ ಹೋಗಬೇಕು.
ತರಾಶಾಹಿಗಳಾದವರು ಮನೆಗೆ ಮನೆ ಇಟ್ಟು ಅನ್ನಕಾರಿ ಕಾಣಿಕೆಯನ್ನು ಇಟ್ಟು ಶರಣಾಗಬೇಕಂತ ಇವ ಶ್ರೇಷ್ಠ ಅಂತಾದ್ರೆ ಇವ ದೇವರು ಹೌದಂತಾದ್ರೆ ಇದ್ದಾನೆ ಯಾರು? ಪ್ರಪಂಚದಲ್ಲಿ ದೇವರಂತ ಮತ್ತಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇವನಿಗೆ ಅಡರಿರುವಂತಹ ಸೊಕ್ಕನ್ನು ಮುರಿಯಲೇಬೇಕನ್ನು ಮತ್ತೆ ಕೇಂದ್ರಕ್ಕೆ ಮುಟ್ಟಿಸ್ಬೇಕು. ಖಂಡಿತವಾಗಿ.
ನನ್ನಿಂದ ಅಪ್ಪಣೆಯನ್ನ ಪಡೆದು ಹೊಲಕ್ಕೆ ಹೋದವರು ನೀವು. ಆದ್ರೆ ಯಾವಾಗಲೂ ಹೊಲಕ್ಕೆ ಹೋದವರು ಸೂರ್ಯಾಸ್ತದೊಳಗೆ ಬೇಗ ಬಂದು ತಲುಪುವರು. ಇವತ್ತು ಹಾಗಲ್ಲ. ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ನನ್ನ ಮಕ್ಕಳು ಯಾವ ಕಡೆ ಹೋಗಿರಬಹುದು? ಇದೇ ಯೋಚನೆಯಲ್ಲಿ ನಿರತನಾಗಿರುವಾಗಲೇ ಉಭಯರು ಬಂದು ನಿಂತಿದ್ದೀರಿ. ಮಕ್ಕಳೇ, ಎಲ್ಲಿಗೆಲ್ಲ ಹೋದ್ರಿ? ಏನೆಲ್ಲ ಮಾಡಿದ್ರಿ? ನಿಮ್ಮ ಮುಖವನ್ನು ಅವಲೋಕಿಸುವಾಗ ಹೋಗುವಾಗ ಇದ್ದ ಆ ಸಂತೋಷದ ಕಳೆ, ಉತ್ಸಾಹ, ಅದ್ಯಾವುದನ್ನು ನಾನು ಈಗ ಕಾಣ್ತಾ ಇಲ್ಲ. ಬದಲಾಗಿ ಚಂಡಮಂಡಲವಾದಂತೆ ಅಜ್ಜಾವತಿಯಿಂದ ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವ ಯಜ್ಞೇಶ್ವರನ ಪ್ರಭೆ ನಿಮ್ಮ ಉಭಯರ ಮುಖದಲ್ಲಿ ಕಾಣುತ್ತಾ ಇದ್ದೇನೆ. ಹೀಗಾಗುವುದಕ್ಕೆ ಕಾರಣ ಏನು? ಪರವಂತರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಹೇಳಿ ಎಲ್ಲ ವಿಷಯವನ್ನು ಸಾತ್ಯಂತವಾಗಿ ಹೇಳಿ. ಹೇಳಿ. ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು. ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು. ತಂದೆಗೆ ಹೊಣೆಯೊಳೆ ಕನವಿದ್ದ ಪುರಗ ಪೈ ತಂದಿತು. ತಂದೆಗೆ ಅಲ್ಲಿರುವ ವನದೇವಿಯ ಸೊಬಗನ್ನು ಕಂಡು ಮೈಮರೆತಿರುವಂತಹ ಸಂದರ್ಭ ನಮ್ಮ ಕಣ್ಣಿಗೆ ಗೋಚರವಾಗಿದ್ದು ಒಂದು ಕುದುರೆ. ನಮ್ಮ ಲಾಯಕರಾಗಿ ಒಮ್ಮೆ ಆಲೋಚನೆ ಮಾಡಿದೆವು. ನಮ್ಮ ಲಾಯದ ಕುದುರೆ ಆಗಿದ್ರೆ ವಿಶೇಷವಾಗಿ ಶೃಂಗರಿಸಬೇಕಾದ ನಿವಾರಿತ ಇತ್ತ, ಮತ್ತೆ ಕಾಡಿನಲ್ಲಿ ಇರ್ತಾ ಇದ್ದ ಎಂಬ ಕಾರಣಕ್ಕಾಗಿ ಕುತೂಹಲ ಹೆಚ್ಚಿಸಿದಾಗ ತುರಗದ ಸನಿಹ ಹೋಗಿ ನೋಡಿದಾಗ ಅರ್ಥವಾಯಿತು. ಅದರ ಹಣೆಯ ಮೇಲೆ ಬಂಗಾರದ ಲೇಖನ. ಲೇಖನವನ್ನು ತೆಗೆದೆವು, ತಂದೆವು, ತಮ್ಮವಾಗಿಸಿದೆ. ಸಾಕೇತ ನಾಡಿನಿಂದ ಬಂದಂತಹ ತುರಗ ಎನ್ನುವುದು ಗೊತ್ತಾಯಿತು. ಆ ಲೇಖನದಲ್ಲಿತ್ತು ಸರಿ. ಸಾಕೇತದ ನಾಡಿನ ಅರಸನಾದಂತಹ ಶ್ರೀರಾಮಚಂದ್ರನ ಅಶ್ವಮೇಧದ ತುರಗವಂತೆ ಅದು. ರಾವಣಾದಿ ಖಳರನ್ನ ಧರಿದ ಕಾರಣ ಬಂದಂತಹ ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡವನಂತೆ. ಆ ಸೇನೆಯ ಬೆಂಗಾವಲಿಗೆ ಬಂದವ ಅವನ ತಮ್ಮ ಶತ್ರುಘ್ನಂತೆ. ಜೊತೆಯಲ್ಲಿ ಹೀಗೂ ಬರೆದಿದ್ದಾರಪ್ಪ, ಬಲ ಉಳ್ಳವರು ಕುದುರೆಯನ್ನ ಕಟ್ಟಿ ಕಾದಾಡಬೇಕಂತೆ, ಬಲಹೀನರಾದವರು ತಮ್ಮ ಕಾಣಿಕೆಯನ್ನ ಕೊಟ್ಟು ರಾಮನ ಪಾದಕ್ಕಾನತರಾಗಬೇಕಂತೆ. ಇಡೀ ಜಗತ್ತಿಗೆ ಶ್ರೀರಾಮಚಂದ್ರನೇ ಸರ್ವೋತ್ತಮ ಎನ್ನುವ ಹಾಗೆ ಬರೆದಿದ್ದಾರೆ. ಮಾಡಿದ್ರೆ ವಿಷಯ ನಿಮಗೆ ಮುಟ್ಟಿಸಿ ಯುದ್ಧಕ್ಕೆ ಹೊರಡಬೇಕಾಗಿದೆ. ಕಂದ ಬಾಪುರೆ
ಸುಕೃತದ ಫಲ. ಹಾಗಾಗಿ ನಮ್ಮ ಪರಂಪರೆಗೆ, ನಮ್ಮ ಸ್ಥಾನಮಾನಕ್ಕೆ, ನಮ್ಮ ಯೋಗ್ಯತೆಗೆ ಕುಂದಾಗದೇ ಇದ್ದ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಂಡು ಅನುಸರಿಸುತ್ತಾ ಇದ್ದವರು ನೀವು. ಪುಣ್ಯ ಬೇಕು ಇಂತಹ ಮಕ್ಕಳನ್ನ ಪಡೆಯುವುದಕ್ಕೆ. ಹಾಗಾಗಿಯೇ ಬಂದಿರುವಂತಹ ಅಶ್ವಮೇಧದ ತುರಗ, ಆ ರಾಮಚಂದ್ರ ಬಿಟ್ಟಂತಹ ತುರಗ, ಅದರ ಹಣೆಯ ಲಿಖಿತವನ್ನ ವಾಚಿಸಿ ಬಂಧಿಸಿದ್ದೀರಿ. ಬಲ್ಪುಳ್ಳವರು ಕಟ್ಟಬೇಕು, ಇದು ಪ್ರಧಾನವಾದಂತಹ ವಿಷಯ. ನಾವು ಸಶಕ್ತರು, ಬಲ್ಪುಳ್ಳವರು, ಆ ಕಾರಣಕ್ಕಾಗಿ ಕುದುರೆಯನ್ನ ಕಟ್ಟಿದ್ದೀರಿ. ಮತ್ತೆ ಇಲ್ಲಿಯವರೆಗೆ ಯಾರಾದರೂ ನಮ್ಮನ್ನು ಕೆಣಕಿದವರು ಇದ್ದಾರ? ಯಾರಿಗರು ರಣರಂಗದಿ ಎಮ್ಮಿದಿರು ಸಾರುವರು ವೈಭವನದಿ, ಎಮ್ಮಿದಿರು ಸಾರುವರು ವೈಭವನದಿ. ನೀರಡಿಯರೆಂಬ ಬಗೆಯ ರಾಮನಿಗೆ ತೋರುತ್ತೇನ ನಿಶ್ಚಯ. ಈ ಜ್ಯೋತಿರ್ಮೇಧ ಅರಸನಾಗಿರುವಂತಹ ವೀರಮಣಿಯನ್ನು ಕೆಣಕುವ ಎಂಟನೆಯ ಬಂಟ ಇಲ್ಲಿಯವರೆಗೆ ಒಬ್ಬ ಹುಟ್ಟಿದ್ದಾರೆ. ಯಾರಾದರೂ ದಾರಿ ತಪ್ಪಿಯಾದರೂ ಇಲ್ಲಿ ಬಂದವರು ಇದ್ದಾರೆ. ರಣರಂಗದಲ್ಲಿ ನಾನೆಷ್ಟು ಎನ್ನುವುದನ್ನು ಮೂರು ಲೋಕ ತಿಳಿದಿದೆ ಎನ್ನುವುದಂದ್ರು ಅತ್ಯುಕ್ತಿಯಲ್ಲ. ಹಾಗಾಗಿ ನೀವು ಕುದುರೆಯನ್ನು ಕಟ್ಟಿದ್ದು ನನಗೆ ಸಂತೋಷ ಆಯಿತು. ಬಾಪುರೆ ಅಂತ ಹೇಳಿದ್ದಕ್ಕೆ ಜೊತೆಯಲ್ಲಿ ನಮ್ಮ ಸೈನ್ಯ ಬಲ ಎಷ್ಟು ವಿಶ್ವಾಸಕ್ಕೆ ಪಾತ್ರವಾಗಿದೆಯೋ, ಇನ್ನೊಂದು ಹಿರಿದಾದ ಬಲ ನಮಗುಂಟು. ಪವನಾತ್ಮಕ ಎಮ್ಮ ಕುಲದೇವನ ಮೂಡಿಸುವೆನು, ಎಮ್ಮ ಕುಲದೇವನ ಮೂಡಿಸುವೆನು. ಹಾವಪಟಮಹೆಂದ ಸಂಗನದ ಕೀರಿಯೊಳಗೆ ಸಂತತ. ಭಾವನಾತ್ಮಕ ವರ್ಗ ನಮ್ಮ ಆರಾಧ್ಯ ದೇವನೂ ಹೌದು, ಜೊತೆಯಲ್ಲಿ ನನ್ನ ಮನೆಯ ಒಡೆಯನೂ ಹೌದು. ನನ್ನ ಮಗಳಾಗಿರುವಂತ ಇಚ್ಛುಮತಿಯನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿ ನಮ್ಮ ಪುರದಲ್ಲಿಯೇ ಇರಬೇಕು ಅಂತ ಬೇಡಿಕೊಂಡಾಗ ಇರ್ತೇನೆ. ಆದರೆ ಎಲ್ಲಿಯವರೆಗೆ ಇರ್ತೇನೆ ಅದನ್ನು ಆಮೇಲೆ ಹೇಳ್ತೇನೆ ಅಂತ ತಿಳಿಸಿದ್ದಾನೆ. ಏನೇ ಆದರೂ ಈಗ ಇದ್ದಂತ ಹೌದು. ಆದ್ದರಿಂದ ಅಸ್ತ್ರಶಸ್ತ್ರ ಪ್ರಪಂಚದ ಆಚಾರ್ಯ ಸ್ಥಾನದಲ್ಲಿದ್ದವ, ಅದಕ್ಕಿಂತಲೂ ಮಿಗಿಲಾಗಿ ಪರಮದೇವ, ಆ ಪರಮೇಶ್ವರನೇ ನಮ್ಮ ಪುರದಲ್ಲಿ ನೆಲೆಯಾಗಿ ನಿಂತಿದ್ದಾರೆ. ನಮಗೆ ಇದು ಬೇರೆ ಬಲ ಬೇಕು, ಯಾರದ್ದಾದ್ರೂ ಬೆಂಬಲ ಬೇಕು. ಆ ಹಂಬಲ ಏನಾದ್ರೂ ನಮಗುಂಟು. ಯಾವ ನಾವು ಅನವರತವು ಶ್ರದ್ಧಾ ಭಕ್ತಿ ಸಮನ್ವಿತರಾಗಿ ಆರಾಧಿಸುತ್ತಾ ಇದ್ದೆವು ಅಂಥವನೇ ಮನೆಯ ಅಳಿಯನಾಗಿ ನಮ್ಮ ಪುರದಲ್ಲಿ ಇದ್ದಾರೆ ಅಂತಾದ್ರೆ, ಈಗ ನಾವು ಬಂದಿರುವಂತಹ ಕುದುರೆಯನ್ನು ಕಟ್ಟದೆ ಕಪ್ಪಗಾಣಿಕೆಯನ್ನು ಕೊಟ್ಟೆವು ಅಂತಾದ್ರೆ ನಮ್ಮ ಯೋಗ್ಯತೆಗಿಂತಲೂ ಪಾವನಾತ್ಮಕ ಭರ್ಗರಿಗೆ ಅಪಮಾನ ಮಾಡಿದ ಹಾಗೆ. ಅವನ ಬಲದಲ್ಲಿ ನಮಗೆ ವಿಶ್ವಾಸವೇ ಇಲ್ಲ ಅಂತ ಆಗುವುದಿಲ್ಲ. ಆದ್ದರಿಂದಲೇ ನೀವು ಕಟ್ಟಿದ್ದು ಒಳ್ಳೆಯದಾಯಿತು. ಕಂದ ಬಾಪುರೆ ಶಹಬಾಸ್. ನೋಡೋಣ, ಕುದುರೆಯನ್ನು ನಾವು ಕಟ್ಟಿದ್ದೆ, ವಿಷಯವನ್ನು ತಿಳಿಸೋಣ. ಮುಂದೇನು ಮಾಡ್ತಾರೆ ನಿರೀಕ್ಷೆ.